ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಚಾನಲ್ನ ಸರ್ಚ್ ಲಿಸ್ಟ್ನಲ್ಲಿ ಹೇಗೆ ತರೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಬಾರಲ್ಲಿ ನಿಮ್ಮ ಚಾನಲ್ ನೇಮ್ನ ಸರ್ಚ್ ಮಾಡಿದರೆ ನಿಮ್ಮ ಒಂದು ಚಾನಲ್ ಬಂದುಬಿಟ್ಟು ಟಾಪಲ್ಲಿ ತೋರಿಸುತ್ತೆ. ಟಾಪ್ ಸರ್ಚಲ್ಲಿ ನಿಮ್ಮ ಚಾನಲ್ನ ಹೇಗೆ ತರೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ನೀವು ಫಸ್ಟ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಬೇಕು. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ್ಬಿಟ್ಟು ನೋಡಿ, ಇಲ್ಲಿ URL ಅಲ್ಲಿ studio.youtube.com ಅಂತ ಹೇಳಿ ಸರ್ಚ್ ಮಾಡಿ. ನೋಡಿ, ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ನಾನು ಅದನ್ನು ಪ್ರೆಸ್ ಮಾಡಿದ ತಕ್ಷಣ ನಿಮ್ಮ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗುತ್ತೆ. ನೋಡಿ, ಓಪನ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಐಕಾನ್. ಓಕೆನಾ? ಸೊ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ, ಕೆಲವೊಂದಿಷ್ಟು ಆಪ್ಷನ್ಸ್ ಬರುತ್ತೆ ಇಲ್ಲಿ ನಿಮಗೆ. ಫಸ್ಟ್ ಒನ್ ಬಂದ್ಬಿಟ್ಟು ಜನರಲ್ ಚಾನೆಲ್, ಅಪ್ಲೋಡ್ ಡಿಫಾಲ್ಟ್ಸ್, ಪರ್ಮಿಷನ್ಸ್, ಕಮ್ಯುನಿಟಿ ಮಾಡರೇಷನ್, ಕ್ರಿಯೇಟರ್ ಡೆಮೋಗ್ರಾಫಿಕ್ಸ್, ಪ್ರಮೋಷನ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಅಂತ ಹೇಳಿ. ಸೊ ಇಲ್ಲಿ ನೀವು ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಿ, ಚಾನಲ್ ಅಂತ ಇದೆ ಅಲ್ವಾ, ಅದು ಬಂದ್ಬಿಟ್ಟು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಚಾನಲಲ್ಲಿ ಬೇಸಿಕ್ ಇನ್ಫೋ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ಓಕೆನಾ? ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಕೀವರ್ಡ್ಸ್ ಅಂತ ಇದೆ ನೋಡಿ, ಕೀವರ್ಡ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ಬಂದುಬಿಟ್ಟು ನಿಮ್ಮ ಚಾನಲ್ ನೇಮ್ನ ಡಿಫ್ರೆಂಟಾಗಿ ಟೈಪ್ ಮಾಡಿ. ಸೊ ಓಕೆನಾ? ಸೊ ಒಂದು ಸಜೆಷನ್ ಏನು ಅಂತ ಹೇಳಿದರೆ, ನಿಮ್ಮ ಚಾನಲ್ ನೇಮ್ನ ನೀವು ಸೆಲೆಕ್ಟ್ ಮಾಡುವಾಗ, ಸೊ ನಿಮ್ಮ ಚಾನಲ್ ನೇಮ್ನ ಕೊಡುವಾಗ, ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡುವಾಗ, ಸೊ ನಿಮ್ಮ ಚಾನಲ್ ನೇಮ್ನ ಸ್ವಲ್ಪ ಯೂನಿಕ್ ಆಗಿರುವಂತಹ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಆಲ್ರೆಡಿ ಯೂಟ್ಯೂಬಲ್ಲಿ ಇರುವಂತಹ ಫೇಮಸ್ ಆಗಿರುವಂತಹ ಚಾನಲ್ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಓಕೆನಾ? ಸೊ ಜಾಸ್ತಿ ಸಬ್ಸ್ಕ್ರೈಬರ್ಸು ಮತ್ತು ಅವರ ಒಂದು ಚಾನಲ್ ಪಾಪ್ಯುಲರ್ ಇರುತ್ತಲ್ವ, ಸರ್ಚ್ ಲಿಸ್ಟಲ್ಲಿ ಸರ್ಚ್ ಮಾಡಿದ ತಕ್ಷಣ ಅವರ ಒಂದು ಚಾನಲ್ಲೇ ತೋರಿಸುತ್ತೆ ಟಾಪಲ್ಲಿ. ಓಕೆನಾ? ಸೊ ಅದಕ್ಕೆ ಈಗ ಆಲ್ರೆಡಿ ಫೇಮಸ್ ಆಗಿರುವಂತಹ ಚಾನಲ್ ನೇಮ್ನ, ಸೊ ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ಫೇಮಸ್ ಆಗಿರುವಂತಹ ಚಾನಲ್ ನೇಮ್ನ ನಿಮ್ಮ ಚಾನಲ್ಗೆ ಇಡೋಕೆ ಹೋಗಬೇಡಿ. ಸೊ ನಿಮ್ಮ ಚಾನಲ್ಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೇಮ್ನ. ಓಕೆನಾ? ಸೊ ಸ್ವಲ್ಪ ಯೂನಿಕ್ ಆಗಿರುವಂತಹ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಓಕೆನಾ? ಕೀವರ್ಡ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ಬಂದುಬಿಟ್ಟು ನಿಮ್ಮ ಚಾನಲ್ ನೇಮ್ನ ಡಿಫ್ರೆಂಟಾಗಿ ಕೀವರ್ಡ್ಸ್ ಥರ ಇಲ್ಲಿ ಟೈಪ್ ಮಾಡ್ತಾ ಹೋಗಬೇಕು. ಓಕೆನಾ? ಸೊ ನಾನಿಲ್ಲಿ ಫಸ್ಟು ಒಂದು ಕ್ಯಾಪಿಟಲ್ ಲೆಟರ್, ಆಮೇಲೆ ಸ್ಮಾಲ್ ಲೆಟರ್ಸ್ ಈ ಥರ ಬರಿತಾ ಹೋಗಿದ್ದೀನಿ ನೋಡಿ, ಈ ಥರ. ನೆಕ್ಸ್ಟ್ ಬಂದುಬಿಟ್ಟು ಅದನ್ನೇ ಉಲ್ಟಾ ಪಲ್ಟಾ ಮಾಡಿ ಬರೀರಿ. ಓಕೆನಾ? ನಿಮ್ಮ ಚಾನಲ್ ನೇಮ್ನೇ. ಸೊ ನಾನಿಲ್ಲಿ ಪೂಜಾ ಟೆಕ್ ಅಂತ ಹೇಳಿ ಬರ್ತೀನಿ, ಬರೆದು ನೋಡಿ. ನಾನು ನೆಕ್ಸ್ಟ್ ಬಂದುಬಿಟ್ಟು ಎಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀತೀನಿ ನೋಡಿ. ಈ ಥರ ನೀವು ಡಿಫ್ರೆಂಟಾಗಿ ನಿಮ್ಮ ಚಾನಲ್ ನೇಮ್ನೇ ಈ ಥರ ಡಿಫ್ರೆಂಟಾಗಿ ಬರಿತಾ ಹೋಗ್ಬೇಕಿಲ್ಲಿ. ಓಕೆನಾ? ಸೊ ಆವಾಗ ನಿಮ್ಮ ಚಾನಲ್ ನೇಮ್ ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಓಕೆನಾ? ಸೊ ಇದಲ್ಲದೆ ಇನ್ನೊಂದು ಸೊ ನಾನಿಲ್ಲಿ ಇನ್ನೊಂದು ಪೂಜಾ ಟೆಕ್ ಅಂತ ಹೇಳಿ ಕೊಡ್ತೀನಿ. ಓಕೆನಾ? ಸೊ ಇದೇ ಥರ ನೀವು ಬೇರೆ ಥರ ನೋಡಿ, ಈ ಥರ ಬರಿತಾ ಹೋಗಿ. ಓಕೆನಾ? ಸೊ ಇದಲ್ಲದೆ ನಾನು ಇನ್ನೂ ಒಂದು ಟ್ರಿಕ್ ಕೂಡ ನಿಮಗೆ ಹೇಳ್ಕೊಡ್ತೀನಿ, ಅದು ಕೂಡ. ಓಕೆನಾ? ಟೆಕ್ ಈ ಥರ ಯಾವ ಥರ ಪಾಸಿಬಲ್ ಇರುತ್ತೆ, ಸೊ ಯಾವ್ಯಾವ ಥರ ಪಾಸಿಬಿಲಿಟಿ ಇರುತ್ತೆ ನಿಮ್ಮ ಚಾನಲ್ ಸರ್ಚ್ ಮಾಡುವಂತಹ, ಸೊ ಯಾವ್ಯಾವ ಥರ ಪಾಸಿಬಿಲಿಟಿ ಇರುತ್ತೆ ಆ ಥರ ಎಲ್ಲ ಇಲ್ಲಿ ಬರೀತಾ ಹೋಗಬೇಕು. ಓಕೆನಾ? ಸೊ ಮಿನಿಮಮ್ ಬಂದುಬಿಟ್ಟು 500 ವರ್ಡ್ಸ್ ಕೊಟ್ಟಿದ್ದಾರೆ. ಓಕೆನಾ? ಸೊ ನೀವು ಎಷ್ಟಾದರೂ 500 ವರ್ಡ್ಸಲ್ಲಿ ಲಿಮಿಟಲ್ಲಿ ನಿಮ್ಮ ಚಾನಲ್ ನೇಮ್ನ ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿಬಿಟ್ಟು ಇಲ್ಲಿ ಸೇವ್ ಆಪ್ಷನ್ ಇದೆಲ್ಲ, ಸೇವ್ ಆಪ್ಷನ್ನ ಕ್ಲಿಕ್ ಮಾಡಿ. ಇವಾಗ ಬಂದುಬಿಟ್ಟು ಸೇವ್ ಆಗಿದೆ. ಓಕೆನಾ? ಸೊ ಇವಾಗ ಇನ್ನೊಂದು ಟ್ರಿಕ್ನ ಹೇಳ್ತೀನಿ. ಸೊ ಫಸ್ಟ್ ನೀವು ಇಲ್ಲಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಟ್ರಿಕ್ ಅಂತ ಹೇಳಿದರೆ, ಸೊ ನನ್ನ ಚಾನಲಲ್ಲಿ ಒಂದು ವಿಡಿಯೋನ ಓಪನ್ ಮಾಡ್ಕೊಳ್ತೀನಿ. ಸೊ ನೋಡಿ ಇವಾಗ ಇಲ್ಲಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೋಡಿ, ಇಲ್ಲಿ ಬಂದುಬಿಟ್ಟು ಟೆಕ್ ಪೂಜಾ ಅಂತ ಹೇಳಿ ನಾನಿಲ್ಲಿ ನೋಡಿ ಈ ಥರ ನನ್ನ ಚಾನಲ್ ನೇಮ್ನ ಕೂಡ ಇಲ್ಲಿ ಟೈಪ್ ಮಾಡಿದ್ದೀನಿ. ಓಕೆನಾ? ಸೊ ನೀವು ಇದೇ ಥರ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಈ ಥರ. ಸೊ ನೀವು ಇದೇ ಥರ ಮಾಡಿ, ಆವಾಗ ನಿಮ್ಮ ಚಾನಲ್ ಬಂದುಬಿಟ್ಟು ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಓಕೆನಾ?
ಸೊ ಗೈಸ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ಗೆ. ಸಿಗ್ತೀನಿ ಗೈಸ್ ಇದೇ ಥರ ಇನ್ನೊಂದು ಟೆಕ್ ವಿಡಿಯೋದಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.